ಹಾಯ್ ಆಲ್, ಇಟ್ಸ್ ಸಂಡೇ ಮಾರ್ನಿಂಗ್. ಇವತ್ತು ಅಮ್ಮ ಮನೆಗೆ ಬರ್ತಾರೆ ಅಂತ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೆ. ಸೊ ನಾನಿಲ್ಲಿ ಯಾವುದೇ ರೆಸಿಪಿ ತೋರಿಸ್ತಾ ಇಲ್ಲ, ಬಿಕಾಸ್ ಎಲ್ಲರೂ ಹೇಗೆ ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ತಾರೋ ನಾನು ಕೂಡ ಹಾಗೆ ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಫೋಟೋ ಕ್ರೇಜು ಸ್ವಲ್ಪ ಜಾಸ್ತಿ ಇದೆ. ಎಲ್ಲಿ ವೀಡಿಯೋ ಮಾಡ್ತಾಯಿದ್ರೆ ಇಲ್ಲ ಫೋಟೋ ತೆಗಿತಾಯಿದ್ರೆ ಹೋಗಿ ಪೋಸ್ ಕೊಡ್ತಾ ಇರ್ತಾನೆ. ಬಿರಿಯಾನಿ ಕಬಾಬ್ ಎಲ್ಲ ರೆಡಿ ಮಾಡೋದಕ್ಕೆ ಅರೌಂಡ್ 11:30 ಆಗೋಯಿತು. ಸೊ ನಾನು ಮಾಡೋ ಬಿರಿಯಾನಿಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ 2 ಸ್ಪೂನ್ಸ್ ತುಪ್ಪ ಹಾಗೆ ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನನಗೆ ಆ ಫ್ಲೇವರ್ ತುಂಬ ಇಷ್ಟ. ಕಬಾಬ್ಗೆ ಕೂಡ ನಾನು ಯಾವುದೇ ಥರ ಪೌಡರ್ ಯೂಸ್ ಮಾಡ್ತಿಲ್ಲ. ಸೊ ಹೋಮ್ ಮೇಡ್ ಏನು ಕಬಾಬ್ ನಾವು ಪ್ರಿಪೇರ್ ಮಾಡ್ತೀವಿ ಅದೇ ಥರನೇ ಮಾಡಿದ್ದು. ಬಿಕಾಸ್ ನನ್ನ ಮಗ ಕೂಡ ತಿನ್ನೋದ್ರಿಂದ ನಾವು ಔಟ್ಸೈಡ್ ಏನು ಪೌಡರ್ ಏನು ಪ್ರಿಫರ್ ಮಾಡೋದಿಲ್ಲ. ಕಬಾಬ್ ಕೂಡ ತುಂಬ ಚೆನ್ನಾಗಾಗಿತ್ತು. ತುಂಬ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿತ್ತು. ಸೊ ನಾನ್ ವೆಜ್ ಅಂದರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಜೊತೆ ಯಾವುದಾದ್ರೂ ಮೂವಿ ಇದ್ದೇ ಇರುತ್ತೆ. ಸೊ ನಾವು ಯಾವುದು ಲ್ಯಾಂಗ್ವೇಜ್ ಅಂತ ನೋಡಲ್ಲ, ಲೈಕ್ ಎಲ್ಲ ಲ್ಯಾಂಗ್ವೇಜ್ ಮೂವೀಸು ನೋಡ್ತೀವಿ. ಸೊ ನಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ತುಂಬ ಇಷ್ಟ. ಸೊ ಯಾವ ಲ್ಯಾಂಗ್ವೇಜಲ್ಲಿದ್ದರೂ ಸಬ್ ಟೈಟಲ್ ಹಾಕಿ ಆದರೂ ನೋಡ್ತಾ ಇರ್ತೀವಿ. ಸೊ ಫಿಲಮ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕಿಚನಲ್ಲಿ ಪ್ಲ್ಯಾಂಟ್ಸ್ ಹಾಕೋಣ ಅಂತ ಹೇಳಿ ಫ್ಲಿಪ್ಕಾರ್ಟಿಂದ ನಾನು ವರ್ಮಿ ಪೋಸ್ಟ್ ಮತ್ತು ಕೋಕೋಪಿಟ್ ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ಬಂದಿತ್ತು ಆಲ್ರೆಡಿ. 2 ಪಾಟ್ಗೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಪ್ಲ್ಯಾನ್ ಇದ್ದಿದ್ದು ನಾವು ಯಾವುದಾದ್ರೂ ನರ್ಸರಿಗೆ ಹೋಗಿ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಬರಬೇಕು ಅಂತ. ನನ್ನ ಮಗ ಮಲ್ಕೊಂಬಿಟ್ಟ. ಸೊ ಹಾಗಾಗಿ ನಾವೆಲ್ಲೂ ಆಚೆ ಹೋಗೋಕ್ಕಾಗಿಲ್ಲ. ಆಚೆ ಹೋದರೆ ಮತ್ತೆ ಹಠ ಮಾಡ್ತಾನೆ, ನಾನು ನೋಡಿಲ್ಲ, ನಾನು ಪ್ಲ್ಯಾಂಟ್ಸ್ ತೊಗೊಂಬಂದಿಲ್ಲ. ಸೊ ಹೀಗೆ ಏನು ಸಿಂಪಲಾಗಿ 2 ಪ್ಲ್ಯಾಂಟ್ಸ್ ಇತ್ತು, ಅದಕ್ಕೇನು ರೆಡಿ ಮಾಡಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ. ಸೊ ನಾಳೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಮನೆ ಕ್ಲೀನ್ ಮಾಡಿಕೊಂಡೆ. ಅಲ್ಲಿ ಒಂದು ಪ್ಲ್ಯಾಂಟ್ ಹಾಕಬೇಕು ಅಂತ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಫುಲ್ಲು ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಸೊ ಅದನ್ನು ನಾಳೆ ಕಾರ್ತಿಕ್ ಸೋಮವಾರ ಹಾಕಬೇಕು ಅಂತ. ಅದು ಏನು ಪ್ಲ್ಯಾಂಟು, ಅದ್ರ ಸ್ಪೆಷಾಲಿಟಿ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ.